ಬಯಸುವವ ಹೆಚ್ಚು ತಿನ್ನಬಾರ್ದು. ಸುಮ್ಮನೆ ತಿಂತಾ ಇರೋದು. ಕೆಲವರು ಬೆಳಗ್ಗೆ ಎದ್ದೆ ರಾತ್ರಿ ಮಲ್ಗೋವರೆಗೂ ತಿಂತಾನೇ ಇರ್ತಾರೆ. ನಿದ್ದೆ ಒಳಗೊಂದು ಹೋದ್ರೋಗ್ಲಿ ಅಂತ ಬಿಟ್ಟಿರ್ತಾರೆ. ಆಗ್ಲೂ ಒಮ್ಮೊಮ್ಮೆ ಎಚ್ಚರಾದ್ರೆ ಏನಾದ್ರು ಬಾಯಿಗೆ ಹತ್ಕೊಂಡೇ ಬರ್ತಾರೆ. ಅದು ಮಿತಿಮೀರಿ ತಿನ್ನಬಾರ್ದು. ಹಾಗಂತೇಳಿ ತಿಂದೇನೂ ಇರಬಾರ್ದು. ತಿಂದೇ ಇದ್ರೂ ಕಷ್ಟ. ಹೆಚ್ಚು ತಿಂದ್ರೆ ನಿದ್ದೆ, ಅನಾರೋಗ್ಯ. ಕಡಿಮೆ ತಿಂದ್ರೆ ಅತೃಪ್ತಿ, ಅಸ್ಥಿರತೆ, ಅಶಕ್ತಿ. ಇದು ಊಟದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು. ನೀವು ಧ್ಯಾನ ಮಾಡಬೇಕು ಅಂತ. ನಿದ್ದೆಯಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅತಿಯಾಗಿ ನಿದ್ರೆ ಮಾಡಬಾರ್ದು, ಕಡಿಮೆ ನಿದ್ರೆನೂ ಮಾಡಬಾರ್ದು. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ. ಕೆಲವರು ತುಂಬ ನಿದ್ದೆಗೆಟ್ಟ ತಲೆಗೆ ಬುದ್ಧಿನೇ ಬ್ಲಾಂಕ್ ಆಗಿಬಿಡುತ್ರಿ. ನೀವು ನೋಡಿ, ತುಂಬ ನಿದ್ದೆಗೆಟ್ಟಿದ್ರೆ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ತಲೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಏನು ಮಾಡಬೇಕು ಗೊತ್ತಾಗಲ್ಲ. ಅತಿಯಾಗಿ ನಿದ್ದೆನೂ ಕೆಡಬಾರ್ದು, ಅತಿಯಾಗಿ ನಿದ್ದೆನೂ ಮಾಡಬಾರ್ದು. ಯಾವ ಕಾಲದಲ್ಲಿ ಮಲಗಬೇಕೋ ಆ ಕಾಲದಲ್ಲಿ ಮಲಗಬೇಕು, ಯಾವ ಕಾಲದಲ್ಲಿ ಏಳಬೇಕೋ ಆ ಕಾಲದಲ್ಲಿ ಎದ್ರೆ ಸಕಾಲದಲ್ಲಿ ನಿದ್ರೆ, ಸಕಾಲದಲ್ಲಿ ಎಚ್ಚರ. ಇದು ಧ್ಯಾನಕ್ಕೆ ಸಹಕಾರಿ. ಅಕಾಲದಲ್ಲಿ ಭೋಜನ, ಅಕಾಲದಲ್ಲಿ ನಿದ್ರೆ, ಇದೆಲ್ಲ ಯೋಗ ಸಿದ್ಧಿಗೆ